ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿದೇಶಾಂಗ ನೀತಿ ಅಂತ ಬಂದಾಗ ಅಲ್ಲಿ ಗೆಳೆತನಗಳಿಗಿಂತ ಲಾಭ ನಷ್ಟಗಳು, ವ್ಯಾಪಾರಗಳು, ಹಿತಾಸಕ್ತಿಗಳು ಮುಖ್ಯ ಆಗತ್ವೆ. ಈಗ ರಷ್ಯಾ ಯುಕ್ರೇನ್ ಯುದ್ಧ ಆರಂಭವಾದಾಗಿನಿಂದ ಭಾರತ ರಷ್ಯಾಗೆ ಸಾಕಷ್ಟು ಸಹಾಯಗಳನ್ನು ಮಾಡ್ತಾ ಬರ್ತಾ ಇದೆ. ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಾ ಇದೆ. ರಷ್ಯಾಗೆ ಬೇಕಾದ ಸಾಕಷ್ಟು ವಸ್ತುಗಳನ್ನು ಭಾರತ ಕೊಡ್ತಾ ಇದೆ. ಭಾರತ ರಷ್ಯಾದ ಅತಿ ದೊಡ್ಡ ಆಯುಧ ಖರೀದಿದಾರ ದೇಶ ಕೂಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾಗೆ ಎಲ್ಲೂ ಸಮಸ್ಯೆ ಆಗದ ಹಾಗೆ ಭಾರತ ಸಾಕಷ್ಟು ಬಾರಿ ಕಾಪಾಡ್ತಾ ಕೂಡ ಬಂದಿದೆ. ಎರಡೂ ದೇಶಗಳದ್ದು ಐತಿಹಾಸಿಕ ಮತ್ತು ಟೈಮ್ ಟೆಸ್ಟೆಡ್ ಫ್ರೆಂಡ್ಶಿಪ್ ಅಂತ ಎರಡೂ ದೇಶಗಳ ನಾಯಕರು ಹೇಳ್ಕೊತಾರೆ. ಭಾರತದ ವಿರುದ್ಧ ಯಾವ ದೇಶಕ್ಕೂ ಆಯುಧಗಳನ್ನು ಸರಬರಾಜು ಮಾಡುವುದಿಲ್ಲ ಅಂತ ರಷ್ಯಾ ಇತ್ತೀಚೆಗಷ್ಟೇ ಭಾರತಕ್ಕೆ ಮಾತು ಕೂಡ ಕೊಟ್ಟಿತ್ತು. ಇಷ್ಟೆಲ್ಲದರ ನಡುವೆ ಕೂಡ ಈಗ ರಷ್ಯಾದ ಅತ್ಯಂತ ಬಲಿಷ್ಠ ಡ್ರೋನುಗಳು ಪಾಕಿಸ್ತಾನಕ್ಕೆ ಹೋಗ್ತಾ ಇವೆ ಅನ್ನೋ ಸುದ್ದಿ ಬರ್ತಾ ಇದೆ. ಆ ಡ್ರೋನುಗಳನ್ನ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಜಾಸೂಸಿ ಮಾಡೋದಕ್ಕೆ, ಭಾರತೀಯ ಸೇನೆಯ ಪೊಸಿಷನ್ಗಳನ್ನು ಗಮನಿಸೋದಕ್ಕೆ, ಒಟ್ಟಾರೆ ಭಾರತದ ವಿರುದ್ಧ ಬಳಕೆ ಮಾಡುತ್ತೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ರಷ್ಯಾ ಕೊಡ್ತಾ ಇರೋ ಡ್ರೋನ್ ಯಾವುದು? ಅವುಗಳ ಶಕ್ತಿ ಏನು? ಯಾವ್ಯಾವ ದೇಶಗಳಿಗೆ ರಷ್ಯಾ ಆ ಡ್ರೋನುಗಳನ್ನು ಸಪ್ಲೈ ಮಾಡ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ರಷ್ಯಾಗೆ ಸಹಾಯ ಮಾಡ್ತಾ ಇರೋದು ಸೂಪರ್ ಕ್ಯಾಮ್ ಅನ್ನೋ ಡ್ರೋನ್. ಇದು ಅಟ್ಯಾಕಿಂಗ್ ಡ್ರೋನ್ ಅಲ್ಲ, ಆದರೆ ಗಸ್ತಿಗೆ ಅತ್ಯುತ್ತಮ ಅನ್ನಿಸಿಕೊಳ್ಳುವ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಇದು. ಸೂಪರ್ ಕ್ಯಾಮ್ ಅಲ್ಲಿ S-150, 250 ಮತ್ತು S-350 ಅನ್ನೋ 3 ವಿಧಗಳ ಡ್ರೋನ್ಗಳನ್ನು ರಷ್ಯಾ ತಯಾರು ಮಾಡುತ್ತೆ. ಯುಕ್ರೇನ್ ಭಾಗದಲ್ಲಿ ಅವರ ಸೇನಾ ನಿಯೋಜನೆ, ಆಯುಧಗಳು, ಸೇನಾ ಕ್ಯಾಂಪ್ಗಳು ಇವೆಲ್ಲ ಎಲ್ಲೆಲ್ಲಿವೆ ಅನ್ನೋ ಬಗ್ಗೆ ರಷ್ಯಾಗೆ ನಿಖರವಾದ ಮಾಹಿತಿಯನ್ನು ಒದಗಿಸ್ತಾ ಇರೋದು ಇದೇ ಸೂಪರ್ ಕ್ಯಾಮ್ ಡ್ರೋನ್ಗಳು. ಇವುಗಳಲ್ಲಿ ಅತ್ಯಂತ ಬಲಿಷ್ಠ ಕ್ಯಾಮೆರಾ ಇರುತ್ತೆ. ಸುಮಾರು 4.5 ಗಂಟೆಗಳಷ್ಟು ಹಾರಾಟ ಮಾಡುವ ಶಕ್ತಿಯನ್ನು ಈ ಡ್ರೋನ್ ಹೊಂದಿರುತ್ತೆ ಮತ್ತು ಮಳೆ, ಹಿಮ, ಬಿಸಿಲು ಹೀಗೆ ಯಾವುದೇ ವೆದರ್ ಕಂಡೀಷನ್ನಲ್ಲಿ ಕೂಡ ಇದು ಕೆಲಸ ಮಾಡುತ್ತೆ. ಇದರ ಕ್ಯಾಮೆರಾ ಶತ್ರು ನೆಲವನ್ನು ಚಿತ್ರೀಕರಿಸಿಕೊಳ್ಳುವುದರ ಜೊತೆಗೆ ಕಂಟ್ರೋಲ್ ರೂಮಿಗೆ 1 ರಿಂದ 1.5 ನಿಮಿಷಗಳ ಅವಧಿಯೊಳಗೆ ಫೋಟೋಗಳನ್ನು ಕಳುಹಿಸಿಕೊಡುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತೆ. ಇದು ಶತ್ರು ನೆಲದ 3D ಟರೈನ್ ಮಾಡೆಲ್ ಮತ್ತು ಫೋಟೋಗ್ರಾಫ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಇದರ ಹೊಸ ವರ್ಷನ್ S-350 ಇದೆಯಲ್ಲ, ಇದು ಇನ್ನುಳಿದ 2 ಡ್ರೋನ್ಗಳಿಗಿಂತ ಗಾತ್ರದಲ್ಲಿ ದೊಡ್ಡದಿದ್ದು ಇದರ ವಿಂಗ್ ಸ್ಪ್ಯಾನ್ 3.2 ಮೀಟರ್ ಇದ್ರೆ ಇದರ ವೇಗ 65 ರಿಂದ 120 ಕಿಲೋಮೀಟರ್ಗಳಷ್ಟಿದೆ. ಮ್ಯಾಕ್ಸಿಮಮ್ ರೇಂಜ್ 250 ಕಿಲೋಮೀಟರ್ ಆದ್ರೆ ಇದರ ವಿಡಿಯೋ ಚಾನೆಲ್ನ ರೇಂಜ್ 50 ರಿಂದ 100 ಕಿಲೋಮೀಟರ್ ಅಂತ ಹೇಳ್ತಾರೆ. ಇದರಲ್ಲಿ ಅಡ್ವಾನ್ಸ್ಡ್ ವಿಡಿಯೋ ಎಕ್ವಿಪ್ಮೆಂಟ್ ನ ಜೊತೆಗೆ ಥರ್ಮಲ್ ಇಮೇಜಿಂಗ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಿದ್ದಾರೆ. ಸದ್ಯಕ್ಕೆ ಇದು ಜಾಗತಿಕವಾಗಿ ಕೂಡ ಅತ್ಯುತ್ತಮ ಗಸ್ತು ಡ್ರೋನ್ ಅನ್ನಿಸ್ಕೊಳ್ತಾ ಇದೆ. ಈಗ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಈ ಸೂಪರ್ ಕ್ಯಾಮ್ ಡ್ರೋನ್ಗಳನ್ನ ಕಾಮಿಕಾಜಿ ಮಾಡೋ ಪ್ರಯತ್ನವನ್ನು ಕೂಡ ರಷ್ಯಾ ಮಾಡಿದೆ. ಅಂದ್ರೆ ಈ ಡ್ರೋನುಗಳೊಳಗೆ ಕ್ಯಾಮೆರಾದ ಜೊತೆಗೆ ಒಂದಷ್ಟು ಸ್ಫೋಟಕಗಳನ್ನು ಕೂಡ ತುಂಬಿ ಶತ್ರುಗಳ ನೆಲೆಗಳು, ಯುದ್ಧ ಟ್ಯಾಂಕುಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಇನ್ನಿತರ ಆಯುಧ ನಿಯೋಜನೆಗಳಿರುವ ಕಡೆಗಳಲ್ಲಿ ಇವುಗಳನ್ನ ಕೆಡವಿ ಸ್ಫೋಟಗೊಳ್ಳುವ ರೀತಿಯಲ್ಲಿ ಕೂಡ ಇವುಗಳನ್ನ ಡಿಸೈನ್ ಮಾಡಲಾಗ್ತಾ ಇದೆ. ಇಂಥ ಸೂಪರ್ ಕ್ಯಾಮ್ ಡ್ರೋನ್ಗಳನ್ನ ರಷ್ಯಾ ತನ್ನ ಮಿತ್ರ ದೇಶಗಳಿಗೆ ಕೊಡುತ್ತೆ. ಈಗಾಗಲೇ ಬೆಲಾರೂಸ್ ಈ ಡ್ರೋನ್ಗಳನ್ನ ಬಳಕೆ ಮಾಡ್ತಾ ಇದ್ದು ಇವುಗಳನ್ನ ಬಳಸ್ತಾ ಇರೋ 2ನೇ ದೇಶ ಪಾಕಿಸ್ತಾನ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇವೆ. ಈ ಹಿಂದೆ ರಷ್ಯಾ ರಹಸ್ಯವಾಗಿ ಪಾಕಿಸ್ತಾನಕ್ಕೆ ಈ S-250 ಡ್ರೋನುಗಳನ್ನು ಸರಬರಾಜು ಮಾಡಿತ್ತು ಮತ್ತು ಆ ಡ್ರೋನುಗಳನ್ನು ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಗಸ್ತಿಗೆ, ಬೇಹುಗಾರಿಕೆಗೆ ಬಳಕೆ ಕೂಡ ಮಾಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಈಗ ರಷ್ಯಾದ S-350 ಡ್ರೋನುಗಳು ಕೂಡ ಪಾಕಿಸ್ತಾನವನ್ನು ಸೇರ್ತಾ ಇವೆ. ಡ್ರೋನುಗಳ ಬಗ್ಗೆ ಹಳೆ ಸೋವಿಯತ್ನ ಭಾಗವಾಗಿದ್ದ ತಜಿಕಿಸ್ತಾನ, ಕಜಕಿಸ್ತಾನ, ಬೆಲಾರೂಸ್ಗಳು ಕೂಡ ಆಸಕ್ತಿಯನ್ನು ತೋರ್ತಾ ಇದ್ದು ಪಾಕಿಸ್ತಾನ ಕೂಡ ಈ ಡ್ರೋನ್ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂತ ರಷ್ಯಾದ ಮಾಧ್ಯಮ ಸಂಸ್ಥೆ ಸ್ಪುಟ್ನಿಕ್ ಟ್ವೀಟ್ ಮಾಡಿದೆ. ಅವರು ಟ್ವೀಟಲ್ಲಿ ಹೇಳಿರೋ ಪ್ರಕಾರ ಈ ಸೂಪರ್ ಕ್ಯಾಮ್ S-350 7 ಗಂಟೆಗಳ ಕಾಲ ಹಾರಾಟ ಮಾಡುವ ಶಕ್ತಿಯನ್ನು ಹೊಂದಿದೆಯಂತೆ. ಹಾಗೆ 120 ಕಿಲೋಮೀಟರ್ ವೇಗವನ್ನು ಇದು ಹೊಂದಿದೆ. ಇದರ ಒಂದು ವಿಡಿಯೋನ ಕೂಡ ಸ್ಪುಟ್ನಿಕ್ ಟ್ವೀಟ್ ಮಾಡಿದೆ. ಗೆಳೆಯರೆ, ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಈ ಡ್ರೋನ್ಗೆ ಅಳವಡಿಸಲಾಗಿರುವ ಅತ್ಯಂತ ಪವರ್ಫುಲ್ ಕ್ಯಾಮೆರಾ. ಇದು ಸುಮಾರು 100 ಕಿಲೋಮೀಟರ್ ವರೆಗೆ ಫೋಟೋ ಹಾಗೂ ವಿಡಿಯೋಗಳನ್ನ ಸೆರೆ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಡ್ರೋನ್ ಅನ್ನ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗೆ ಬಳಕೆ ಮಾಡೋದಾಗಿ ಪಾಕಿಸ್ತಾನ ಹೇಳಿದೆ. ಅದಕ್ಕಾಗಿ ರಷ್ಯಾ ಕೊಡೋದಕ್ಕೆ ಒಪ್ಪಿಕೊಂಡಿದೆ. ಇಲ್ಲಿ ಯಾವುದೇ ದೇಶ ಆಯುಧಗಳನ್ನ ಖರೀದಿ ಮಾಡುವಾಗ ಏನು ಬೇಕಾದರೂ ಹೇಳಬಹುದು. ಆದರೆ ಒಮ್ಮೆ ಆಯುಧ ಮಾರಾಟ ಆದ ನಂತರ ಅದನ್ನು ಅವರು ಯಾವೆಲ್ಲ ಉದ್ದೇಶಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾರಾಟ ಮಾಡಿದ ದೇಶ ನೋಡ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ.
ಅದು ಆಗೋ ಕೆಲಸ ಕೂಡ ಅಲ್ಲ. ಈಗ ನೋಡಿ, ಪಾಕಿಸ್ತಾನ ಅಮೆರಿಕಾದಿಂದ F-16 ಯುದ್ಧ ವಿಮಾನಗಳನ್ನ ಪಡ್ಕೊಂಡಿತ್ತು. ಅಮೆರಿಕ ಅವುಗಳನ್ನ ಡಿಸ್ಕೌಂಟ್ ರೇಟಿಗೆ ಅನುದಾನ ಕೂಡ ಕೊಟ್ಟು ಪಾಕಿಸ್ತಾನಕ್ಕೆ ಕೊಡ್ತು. ಅದನ್ನವರು ಭಯೋತ್ಪಾದನೆಯ ವಿರುದ್ಧ ಆಫ್ಘನಿಸ್ತಾನದಲ್ಲಿ ಅಮೆರಿಕದ ಪಡೆಗಳಿಗೆ ಸಹಾಯ ಮಾಡೋದಕ್ಕೆ ಮಾತ್ರ ಬಳಸಬೇಕಿತ್ತು. ಆದ್ರೆ ಭಾರತದ ವಿರುದ್ಧದ ಯುದ್ಧಗಳಲ್ಲಿ ಪಾಕಿಸ್ತಾನ ಬಳಕೆ ಮಾಡಿದ್ದು ಇದೇ F-16 ಯುದ್ಧ ವಿಮಾನಗಳನ್ನ. ಇತ್ತೀಚೆಗೆ ನಮ್ಮ ಅಭಿನಂದನ್ ಅವರ ಮಿಗ್ ಯುದ್ಧ ವಿಮಾನದ ಜೊತೆ ಡಾಗ್ ಫೈಟ್ ಮಾಡೋದಕ್ಕೆ ಹೋಗಿ ಪಾಕಿಸ್ತಾನದ ಒಂದು ಯುದ್ಧ ವಿಮಾನ ಕೂಡ ಪತನವಾಯ್ತಲ್ಲ, ಅದು ಅಮೆರಿಕದ F-16. ಆದ್ರೆ ಆ ಬಗ್ಗೆ ಅಮೆರಿಕ ತುಟಿ ಬಿಚ್ಚೋದಕ್ಕೆ ಕೂಡ ಹೋಗಲಿಲ್ಲ. ಇಲ್ಲೂ ಅಷ್ಟೇ, ರಷ್ಯಾ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಕೊಡುತ್ತೆ. ಅದನ್ನ ಪಾಕಿಗಳು ಹೆಂಗ್ ಬಳಸ್ತಾರೆ ಅನ್ನೋದನ್ನ ಕಟ್ಕೊಂಡು ರಷ್ಯಾಗಾದ್ರೂ ಏನಾಗಬೇಕಾಗಿದೆ ಅಲ್ಲ. ಇಲ್ಲಿ ರಷ್ಯಾ ಮತ್ತು ಭಾರತದ ನಡುವೆ ಇಷ್ಟೆಲ್ಲ ಉತ್ತಮ ಸಂಬಂಧಗಳಿವೆ, ಆದರೂ ರಷ್ಯಾ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಕೊಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗಬಹುದು. ಗೆಳೆಯರೆ, ಹಾಗೆ ನೋಡಿದ್ರೆ ರಷ್ಯಾ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಅಂದ್ರೆ 2014ರಲ್ಲಿ ರಷ್ಯಾ ಹಾಗೂ ಪಾಕಿಸ್ತಾನಗಳ ನಡುವೆ ಒಂದು ರಕ್ಷಣಾ ಒಪ್ಪಂದಕ್ಕೆ ಸಹಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ Mi-35 ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನ, ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಆಂಟಿ ಟ್ಯಾಂಕ್ ವೆಪನ್ಗಳ ಜೊತೆಗೆ ಒಂದಷ್ಟು ಸ್ಮಾಲ್ ಆರ್ಮ್ಸ್ ಅನ್ನು ಕೂಡ ಪಾಕಿಸ್ತಾನಕ್ಕೆ ಕೊಡುವುದಕ್ಕೆ ರಷ್ಯಾ ಒಪ್ಪಿತ್ತು. ಅದರ ಪೈಕಿ Mi-35 ಹೆಲಿಕಾಪ್ಟರ್ಗಳನ್ನ ಪಾಕಿಸ್ತಾನಕ್ಕೆ ರಷ್ಯಾ ಸಪ್ಲೈ ಕೂಡ ಮಾಡ್ತು. ಅದಾದ ಮೇಲೆ ಭಾರತ ಮತ್ತು ರಷ್ಯಾದ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾದವು. ರಷ್ಯಾ ಇನ್ನು ಮುಂದೆ ಭಾರತದ ಶತ್ರು ದೇಶಕ್ಕೆ ಭಾರತದ ವಿರುದ್ಧ ಬಳಕೆ ಆಗುವಂಥ ಯಾವ ಆಯುಧವನ್ನು ಕೊಡೋದಿಲ್ಲ ಅಂತ ಭಾರತಕ್ಕೆ ಮಾತು ಕೂಡ ಕೊಡ್ತು. ಆದರೆ ಈಗ ಆ ಮಾತನ್ನು ರಷ್ಯಾ ತಪ್ತಾ ಇದ್ದಂತೆ ಕಾಣ್ತಾ ಇದೆ. ಯಾಕೆ ಹೀಗೆ ಅನ್ನೋ ಪ್ರಶ್ನೆಗೆ ಅಲ್ಲಿ ಸಾಕಷ್ಟು ಉತ್ತರಗಳು ಸಿಗುತ್ತವೆ. ಇತ್ತೀಚೆಗೆ ರಷ್ಯಾದ ಆಯುಧ ಮಾರುಕಟ್ಟೆಗೆ ತುಂಬಾ ದೊಡ್ಡ ಹೊಡೆತ ಬೀಳ್ತಾ ಇದೆ. 2019ರಿಂದ 2023 ನಡುವೆ ರಷ್ಯಾದ ಆಯುಧ ವ್ಯಾಪಾರದಲ್ಲಿ 53% ಕುಸಿತ ಕಂಡು ಬರ್ತಾ ಇದೆ. ಹಾಗೆ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ಆಯುಧ ವ್ಯಾಪಾರ ಅಷ್ಟೇ ಪ್ರಮಾಣದಲ್ಲಿ ಏರಿಕೆ ಕೂಡ ಆಗ್ತಾ ಇದೆ. ಇನ್ನು 2014ರಿಂದ 2018 ನಡುವೆ ಭಾರತ ರಷ್ಯಾ ನಡುವಿನ ಆಯುಧ ವ್ಯಾಪಾರದಲ್ಲಿ 5% ಹೆಚ್ಚಳ ಕಂಡು ಬಂದಿತ್ತು. ಆದರೆ 19ರಿಂದ 23 ನಡುವಿನ ಅವಧಿಯಲ್ಲಿ ಭಾರತ ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದ ಆಯುಧಗಳ ಪ್ರಮಾಣ 36% ಕಡಿಮೆ ಆಗಿದೆ ಅಂತ ಸಿಪ್ರಿಯ ವರದಿ ಹೇಳ್ತಾ ಇದೆ. ಹಾಗೆ ಚೈನಾ ಕೂಡ ರಷ್ಯಾದ ಆಯುಧ ಖರೀದಿಯನ್ನ 21% ಕಡಿಮೆ ಮಾಡಿಕೊಂಡಿದೆ. ಇದಕ್ಕೆ ಕಾರಣ ರಷ್ಯಾ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ತನ್ನ ಖರೀದಿದಾರ ದೇಶಗಳಿಗೆ ಬೇಕಾದ ಸ್ಪೇರ್ಸ್ ಮತ್ತು ಸರ್ವಿಸ್ ಅನ್ನು ಒದಗಿಸೋದ್ರಲ್ಲಿ ವಿಫಲವಾಯಿತು ಅನ್ನೋದು ಒಂದಾದರೆ, ರಷ್ಯಾದ ಆಯುಧಗಳು ಯುಕ್ರೇನ್ನ ಯುದ್ಧ ಭೂಮಿಯಲ್ಲಿ ನಿರೀಕ್ಷಿತ ಪ್ರಮಾಣದ ಶಕ್ತಿ ಪ್ರದರ್ಶನ ಮಾಡಲಿಲ್ಲ ಅನ್ನೋದು ಇನ್ನೂ ಒಂದು ಕಾರಣ. ಹೀಗಾಗಿ ಭಾರತ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳು ರಷ್ಯಾ ಆಯುಧಗಳ ಖರೀದಿಯನ್ನ ಕಡಿಮೆ ಮಾಡಿದ್ವು. ಈ 2019ರಿಂದ 23 ಅವಧಿಗೂ ಮುನ್ನ ಸುಮಾರು 30ಕ್ಕೂ ಹೆಚ್ಚು ದೇಶಗಳು ರಷ್ಯಾದಿಂದ ಆಯುಧವನ್ನ ಖರೀದಿ ಮಾಡ್ತಾ ಇದ್ವು. ಆದರೆ ಈಗ ಆ ದೇಶಗಳ ಸಂಖ್ಯೆ 12ಕ್ಕೆ ಇಳಿಕೆ ಆಗಿದೆ. ಹೀಗೆ ಆಯುಧ ಖರೀದಿದಾರರು ರಷ್ಯಾದಿಂದ ದೂರ ಆಗೋದಕ್ಕೆ ಅಮೆರಿಕ ನಿರ್ಬಂಧದ ಭಯ ಕೂಡ ಒಂದು ಕಾರಣ. ಇನ್ನು ಭಾರತದ ವಿಷಯಕ್ಕೆ ಬರೋದಾದ್ರೆ, ಭಾರತ ಸಾಕಷ್ಟು ಆಯುಧಗಳನ್ನ ಈಗ ತಾನೇ ತಯಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ತನಗೆ ಬೇಕಾದ ಹೈಡ್ಜರ್ಗಳು, ಯುದ್ಧ ಟ್ಯಾಂಕ್ಗಳನ್ನ ಭಾರತ ತಾನೇ ತಯಾರು ಮಾಡ್ಕೊಳ್ತಾ ಇದೆ. ಇನ್ನು ಯುದ್ಧ ವಿಮಾನಗಳ ವಿಷಯದಲ್ಲಿ ರಷ್ಯಾದ ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಿರೋ ಭಾರತ ಫ್ರಾನ್ಸ್ನಿಂದ ರಫೇಲ್ ಖರೀದಿ ಮಾಡಿದೆ. ಜೊತೆಗೆ ತಾನೇ ತೇಜಸ್ ಯುದ್ಧ ವಿಮಾನಗಳನ್ನ ತಯಾರು ಮಾಡ್ಕೊಳ್ತಾ ಇದೆ. ಗಸ್ತು ಡ್ರೋನುಗಳು, ಕಾಮಿಕಾಜಿ ಡ್ರೋನುಗಳನ್ನ, ಲಾಟ್ರಿಂಗ್ ಮ್ಯುನೇಷನ್ಗಳನ್ನ ಭಾರತ ಸ್ವದೇಶದಲ್ಲೇ ನಿರ್ಮಾಣ ಮಾಡ್ಕೊಳ್ತಾ ಇದ್ರೆ, ಅಮೆರಿಕಾದಿಂದ ಅಟ್ಯಾಕಿಂಗ್ ಡ್ರೋನ್ MQ-9 ಅನ್ನ ಖರೀದಿ ಮಾಡ್ತಾ ಇದೆ. ಇಸ್ರೇಲಿನ ಡ್ರೋನುಗಳು ಭಾರತದಲ್ಲಿ ಅದಾನಿ ಕಂಪನಿಯ ಪಾಲುದಾರಿಕೆಯಲ್ಲಿ ನಿರ್ಮಾಣ ಆಗ್ತಾ ಇವೆ. ಹೀಗಾಗಿ ಭಾರತ ರಷ್ಯಾದ ಆಯುಧ ಖರೀದಿಯನ್ನ ಕಡಿಮೆ ಮಾಡ್ತಾ ಇದೆ. ಇದು ರಷ್ಯಾಗೆ ಸ್ವಲ್ಪ ಊರಿಗೆ ಕಾರಣವಾಗಿರೋದು ಸುಳ್ಳೇನಲ್ಲ. ಇನ್ನು ರಷ್ಯಾದ ಮಿತ್ರ ದೇಶ ಆರ್ಮೇನಿಯಾ ಈಗ ರಷ್ಯಾ ಕೈಬಿಟ್ಟು ಭಾರತದ ಆಯುಧಗಳನ್ನ, ಮಿಸೈಲ್ಗಳನ್ನ, ರಡಾರ್ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ಆರ್ಮರ್ಡ್ ವೆಹಿಕಲ್ಗಳನ್ನ ಖರೀದಿ ಮಾಡ್ತಾ ಇದೆ. ಇದು ಕೂಡ ರಷ್ಯಾದ ಇರಿಸು ಮುರಿಸಿಗೆ ಕಾರಣವಾಗ್ತಾ ಇದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಹೀಗಾಗಿ ರಷ್ಯಾ ತನ್ನ ಆಯುಧಗಳಿಗೆ ಹೊಸ ಖರೀದಿದಾರರನ್ನು ಹುಡುಕುವ ಪ್ರಯತ್ನದಲ್ಲಿ ಪಾಕಿಸ್ತಾನಕ್ಕೆ ಗಸ್ತು ಡ್ರೋನುಗಳನ್ನು ಕೊಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನಕ್ಕೆ ರಷ್ಯಾ ಕೊಡದೇ ಇದ್ರೆ ಚೈನಾ ಕೊಡುತ್ತೆ. ಸೊ ರಷ್ಯಾ ಪಾಕಿಸ್ತಾನಕ್ಕೆ S-350 ಸೂಪರ್ ಕ್ಯಾಮ್ಗಳನ್ನ ಸಪ್ಲೈ ಮಾಡಿದ್ರೆ ಅದರಿಂದ ಭಾರತಕ್ಕೆ ದೊಡ್ಡ ಸಮಸ್ಯೆ ಏನೋ ಆಗಿಬಿಡುತ್ತೆ ಅಂತಲ್ಲ. ಆದ್ರೆ ಮಿತ್ರ ರಷ್ಯಾ ಮಾತು ತಪ್ಪಿದ್ರೆ ಅದು ಬೇಸರದ ಸಂಗತಿ ಅನ್ನಿಸ್ಕೊಳ್ಳುತ್ತೆ ಅಷ್ಟೇ. ಇನ್ನು ಈ ವಿದೇಶಿ ಸಂಬಂಧಗಳು, ಮೈತ್ರಿಗಳು ಇವೆಲ್ಲ ಲಾಭ ನಷ್ಟಗಳು ಹಾಗೂ ಸ್ವಂತ ಹಿತಾಸಕ್ತಿಗಳ ಮೇಲೆ ಆಧಾರ ಪಟ್ಟಿರುತ್ತವೆ ಅನ್ನೋದನ್ನ ಭಾರತಕ್ಕಿಂತ ಚೆನ್ನಾಗಿ ಇನ್ಯಾವ ದೇಶ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಇದು ಗೆಳೆಯರೆ ರಷ್ಯಾದ ಸೂಪರ್ ಕ್ಯಾಮ್ S-350
K-50 ಡ್ರೋನ್ ಹಾಗೂ ಅದನ್ನು ಪಾಕಿಸ್ತಾನ ಖರೀದಿ ಮಾಡ್ತಾ ಇದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.